ಸರ್ ಸರ್ ಬಿಗ್ ಬಾಸ್ ನೋಡ್ತೀರಾ? ಡೈಲಿ ನೋಡ್ತೀವಿ ಸರ್. ಸರ್ ಯಾರು ಇಷ್ಟ ನಿಮಗೆ ಬಿಗ್ ಬಾಸ್? ನನಗೆ ಹನುಮಂತ ಯಾಕೆ? ಚೆನ್ನಾಗಿ ಆಡ್ತಾನ. ಚೆನ್ನಾಗಿ ಹೇಳ್ತಾರೆ ಹನುಮಂತ ಮುಗ್ಧ ಅಲ್ಲ ಅಂತ. ಇಲ್ಲ ಸರ್, ಅವ್ನು ಒಳ್ಳೆ ಮುಗ್ಧ ಸರ್. ಅವ್ನು ಆ ಟೈಮ್ಗೆ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ತಾನೆ. ಬಹಳ ಹುಷಾರು ಅವ್ನು, ಚೆನ್ನಾಗಿ ಮಾತಾಡ್ತಾನೆ. ಯಾರು ಗೆಲ್ಬಹುದು? ಹನುಮಂತ ಗೆಲ್ಬೋದು ಸರ್. ಹನುಮಂತ ಬಿಟ್ರೆ ಪೈ ಅದೇ ಲೇಡಿ ಮೋಕ್ಷಿತ ಪೈ. ಮಕ್ಷಿತ ಯಾಕೆ ಅವ್ರು ಯಾಕೆ ಗೆಲ್ತಾರೆ? ಅವರು ಚೆನ್ನಾಗಿ ಆಡ್ತಾವ್ರೆ. ಎಲ್ಲ ಹೇಳ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಮೂವಿ ಅವ್ರು ಗೆಲ್ತಾರೆ. ಹೇಳಕ್ಕಾಗಲ್ಲ ಸರ್, ಅವ್ರು ಸ್ಟಾರು ಅವರು ಚೆನ್ನಾಗಿ ಮಾಡ್ತಾವ್ರೆ. ಅಲ್ಲ ಎಲ್ಲ ಕಮೆಂಟ್ಸ್ ಆಗ್ತಾ ಇದಾರೆ. ಆಮೇಲೆ ತ್ರಿವಿಕ್ರಮ್ ಅವನು ಗೆಲ್ಬಹುದು, ಹೇಳಕ್ಕಾಗಲ್ಲ. ಅಲ್ಲ ಎಲ್ಲ ಕಮೆಂಟ್ಸ್ ಆಗ್ತಿದ್ದಾರೆ ಏನಂತ ಚೆನ್ನಾಗಿ ಆಡ್ತಾರೆ. ಅಲ್ಲ ಕೇಳಿ ಒಂದ್ ನಿಮಿಷ. ಎಲ್ಲ ಕಮೆಂಟ್ಸ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಿದ್ದಾರೆ ಮೂವಿ ಅವ್ರು ಗೆಲ್ತಾರೆ, ಯಾಕಂದ್ರೆ ಅವ್ರನ್ನ ತುಂಬಾ ಫೇವರ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಪ್ರತಿ ಬಾರಿ ಕೂಡ ಅವ್ರು ಏನ್ ತಪ್ಪು ಮಾಡಿದ್ರು ಅವ್ರು ಕ್ಷಮಿಸ್ತಾರೆ. ಅದು ಹೇಳಕ್ಕಾಗಲ್ಲ, ಅವ್ರನ್ನೇ ತುಂಬಾ ಹೈಲೈಟ್ ಮಾಡಿ ತೋರಿಸ್ತಿದ್ದಾರೆ ಅಂತೆಲ್ಲ ಎಲ್ಲ ಹೇಳಕ್ಕಾಗಲ್ಲ ಸರ್. ಅವ್ರವ್ರ ಹಣೆ ಬರ ಯಾರಿಗೆ ಅಂತ ಹೇಳಕ್ಕಾಯ್ತದೆ ಹೇಳಿ. ನಿಮಗೆ ಏನ್ ಅನ್ಸುತ್ತೆ ಅದು? ನನಗೆ ಹನುಮಂತ ಗೆಲ್ಬೇಕು ಸರ್. ಒಬ್ಬ ಹಳ್ಳಿ ಹುಡುಗ, ಅಷ್ಟು ಆ ಲೆವೆಲ್ ಅಲ್ಲ ಅವನೇ. ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದಿರೋರು, ನಾವು ಅವನು ಪ್ರೋತ್ಸಾಹ ಕೊಡ್ತೀವಿ. ಹನುಮಂತ ಈಸ್ ಎ ವೆರಿ ಗ್ರೇಟ್ ಮ್ಯಾನ್. ಚೆನ್ನಾವನು. ಅಕಸ್ಮಾತ್ ಹನುಮಂತ ಗೆದ್ದಿಲ್ಲ ಅಂದ್ರೆ ಏನು ಮಾಡಕ್ಕಲ್ಲ, ಅವ್ನು ಸ್ಟಾರ್ ಇಲ್ಲ ಅನ್ಕೋಬೇಕಷ್ಟೇ. ಸ್ಟಾರ್ ಯಾರು ಬಿಟ್ಟಿತ್ತಲ್ಲ ಸರ್, ಅವನ್ ಸ್ಟಾರ್ ಅವಂದು. ನೋಡಿ ಅವನು ಅವ್ರಿಬ್ರು ಕಚ್ಚಾಡ್ಕೊಂಡು ಹೋಗೋ ಹೊತ್ತು ಅವ್ನು ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಅವ್ರಿಬ್ರು ಕಚ್ಚಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಹನುಮಂತಕ್ಕೆ ಸ್ಥಾನನೇ ಇರ್ಲಿಲ್ಲ ಅಲ್ಲಿ. ಆ ಸ್ಟಾರ್ ಅನ್ನೋದು ನೋಡಿ ಅವನ್ಗೆ. ಅವ್ರಿಬ್ರು ಕಚ್ಚಾಡ್ಕೊಂಡು ಹೋದ್ರು ಟಕ್ ಅಂತ ಆ ಜಾಗಕ್ಕೆ ಬಂದ ಇವನು. ಮೊದ್ಲೇ ಅವ್ನು ಬಂದಿರ್ಲಿವಲ್ಲ ಅಲ್ವಾ. ಆ ಸ್ಟಾರ್ ಅನ್ನೋದು ಅದೇ ಹುಡಿಕೊಂಬರುತ್ತೆ. ಹೇಳಕ್ಕಾಗಲ್ಲ ಸರ್ ಯಾರು ಗೆಲ್ತಾರೋ. ಟೋಟಲ್ 6 ಜನನು ಚೆನ್ನಾಗವ್ರೆ, ಚೆನ್ನಾಗ್ ಆಡ್ತವ್ರೆ. ಇವತ್ತಿನ ಎಪಿಸೋಡ್ಗಳಲ್ಲಿ ನಿನ್ನೆ ಎಪಿಸೋಡ್, ಇವತ್ತಿನ ಎಪಿಸೋಡ್ ನೋಡಿಲ್ಲ. ಪ್ರೋಮೋದಲ್ಲಿ ತೋರಿಸಿದ್ದಾರೆ. ತಗ. ಟ್ರೋಫಿ ತೋರಿಸ್ಬಿಟ್ಟು ಹೌದು. ನಿಮ್ಗೆ ಸಿಗ್ಬೇಕಿದ್ದು ಅಂತೆಲ್ಲ ಒಂದಿಷ್ಟು ಜನ ಕ್ವಶನ್ ಅವ್ರಿಗೆ ಕೇಳ್ತಾ ಇದಾರೆ. ಹೇಳಿ ಸರ್. ಅವ್ರವ್ರದ್ದು ಒಂದಿಷ್ಟು ಕಾರಣಗಳು ಹೇಳ್ಕೊಂತಾರೆ. ಹೌದು, ನಿನ್ನೆಯಿಂದ ಅವ್ರ ಕಾರಣ ಹೇಳ್ತಾವ್ರ. ಹೌದು, ಏನೇನ್ ತಪ್ಪು ಮಾಡಿದೀವಿ, ಯಾರು ನನ್ನ ಇದ್ ಮಾಡವ್ರೆ ಅಂತ ಆ ತಪ್ಪುಗಳೆಲ್ಲ ಹೇಳ್ಕತಾವ್ರ ನಿನ್ನೆಯಿಂದ. ಇವಾಗ ಒಂದಿಷ್ಟು ಜನ ಏನಂತ ಕಮೆಂಟ್ ಆಗ್ತಿದಾರೆ ಅಂದ್ರೆ, ಈಗ ಇದಕ್ಕೂ ಈಗ ಸಿಂಪತಿಗೋಸ್ಕರ ಗೆಲ್ತೀರಾ ಅಂತವ್ರೆ. ಸಿಂಪತಿಗೋಸ್ಕರ ಈ ತರ ಕಣ್ಣೀರ್ ಹಾಕ್ತಾ ಹೌದು. ಈ ತರದೆಲ್ಲ ಕಮೆಂಟ್ಸ್ ಗಳು ಆಗ್ತಾ ಇದಾರೆ ಸರ್. ನಿಮ್ಗೆ ಏನ್ ಅನ್ಸುತ್ತೆ? ಇವ್ರು ಸಿಂಪತಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ತರ ಯಾರು ಆ ರೀತಿ ಮಾಡಕ್ ಆಗಲ್ಲ ಸರ್. ಅದ್ ಹೆಂಗ್ ಸರ್ ಸಿಂಪತಿ ಮೇಲೆ ಮಾಡಕ್ಕಾಗಿದೆ? ಅಲ್ಲ ಇಷ್ಟ ದಿನ ಅವ್ರು ಏನು ಈ ತರದೇನು ಏನು ಹೇಳಿರ್ಲಿಲ್ಲ. ಇವತ್ತೇ ನಿನ್ನೆಯಿಂದಲೇ ಅದು ಸ್ಟಾರ್ಟ್ ಆಗಿರೋದು ಸಿಂಪತಿ. ನಿನ್ನೆ ನೈಟ್ ಇಂದಲೇ. ಯಾಕಂದ್ರೆ ಇನ್ನೊಂದು 5 ದಿನ ಅದೇನಿದ್ರು ಮುಗಿಸ್ಬೇಕಲ್ವಾ. ಎಲ್ಲ ಹೇಳ್ತಾರೆ. ಈಗ ಫಿನಾಲೆ ಬರ್ತಾ ಇದೆಯಲ್ಲ, ಹೌದು. ಇದರ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ವಿನ್ ಆಗ್ಬೋದು. ಭವ್ಯ ಅವರು ಜಾಸ್ತಿ ಪ್ಲೇ ಮಾಡ್ತಾ ಇದಾರೆ ಅಂತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ಸರ್, ಎಲ್ಲಾರು ಸರಿಸಮಾಗಿ ತೋರಿಸ್ತಾರೆ. ಯಾರನ್ನೇನು ಇದಾಗಿ ತೋರಿಸಲ್ಲ, ಎಲ್ಲಾರನ್ನೂ ಸರಿಸಮಾಗಿ ತೋರಿಸ್ತಾರ ಅವರು. ಅವ್ರವರಲ್ಲ ಇವರು ಕಿಚ್ಚ ಗ್ರೇಟ್ ಮ್ಯಾನ್. ಅವ್ರು ಬಿಟ್ರೆ ಬೇರೆ ಆ ಜಾಗಕ್ಕೆ ಯಾರು ಆಗಿ ಬರಲ್ಲ, ಆ ಇದು ಬರಲ್ಲ. ನೆಕ್ಸ್ಟ್ ಪುನೀತ್ ಬಿಟ್ರೆ ಆ ಜಾಗಕ್ಕೆ ತುಂಬಾರೆ ಅವರು ಕಿಚ್ಚ. ಬಹಳ ಚೆನ್ನಾಗಿ ಮಾತಾಡ್ತಾರೆ. ಇನ್ ಆಗ್ಬೇಕು. ಯಾರು ವಿನ್ ಆದ್ರೆ ನನಗೇನು ನನ್ಗೇನ್ ಕೊಡ್ತಾರ? ಹಣ್ಣು ಮಾರೋ ತಪ್ಪಲ್ಲ, ಬೆಳಿಗ್ಗೆ ಎದ್ದಿಲ್ ಬರೋ ತಪ್ಪಲ್ಲ. ಬಟ್ ಚೆನ್ನಾಗ್ ಆಡ್ತಾನ ಹನುಮಂತು. ಅವನೇ ಇದಾಗಿದ್ದ, ಕ್ಯಾಪ್ಟನ್ ಆಗಿದ್ದ. ಇವಾಗ ಚೆನ್ನಾಗಿ ಆಡ್ತಾವನೆ. ಗ್ಯಾರಂಟಿ ವೋಟ್ ಮಾಡ್ತಾರೆ. ಮನೇಲಿ ನಾನು ವೋಟ್ ಮಾಡ್ತಾವ್ರೆ. ಬನ್ನಿ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.